ಪತ್ರಿಕಾ ಪ್ರಕಟಣೆಗಾಗಿ ಉಮಾ ಎಸ್ ನಾಯರ್ ಅವರಿಂದ. ಪ್ರಾದೇಶಿಕ ಮುಖ್ಯಸ್ಥೆ ದಕ್ಷಿಣ ಕರ್ನಾಟಕದ ಮುಂದಿನ ಅಭಿವೃದ್ಧಿ ಹಂತ ಹೂಡಿಕೆ, ಎಂಎಸ್ಎಂಇ ವೃದ್ಧಿ ಮತ್ತು ಜಾಗತಿಕ ಸಹಭಾಗಿತ್ವಕ್ಕೆ ಕಿಶೋರ್ ಅಳ್ವಾ ನೇತೃತ್ವ ಕರ್ನಾಟಕವು ಹೊಸ ಕೈಗಾರಿಕಾ ಬೆಳವಣಿಗೆಯ ಹಂತಕ್ಕೆ ಕಾಲಿಡಲು ಸಜ್ಜಾಗಿದೆ. ಹೂಡಿಕೆಗಳ ಉತ್ತೇಜನ, ಎಂಎಸ್ಎಂಇ ವಿಸ್ತರಣೆ ಹಾಗೂ ಜಾಗತಿಕ ಸಹಭಾಗಿತ್ವಗಳ ಮೇಲೆ ಹೊಸ ಒತ್ತು ನೀಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೈಗಾರಿಕಾ ವಲಯದ ಅನುಭವಿ ನಾಯಕ ಕಿಶೋರ್ ಅಳ್ವಾ ಅವರು 2026-27 ಅವಧಿಗೆ ಅಸೋಚೆಮ್ ಕರ್ನಾಟಕ ಅಧ್ಯಾಯದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. 3 ದಶಕಗಳಿಗೂ ಹೆಚ್ಚು ಕಾಲದ ಅನುಭವ ಹೊಂದಿರುವ ಅಳ್ವಾ ಅವರು ಶಕ್ತಿ, ಮೂಲಸೌಕರ್ಯ ಹಾಗೂ ಅಂತರರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರಗಳಲ್ಲಿ ವಿಶಾಲ ಪರಿಣತಿ ಹೊಂದಿದ್ದಾರೆ. ಕರ್ನಾಟಕವನ್ನು ಪ್ರಮುಖ ಹೂಡಿಕೆ ಹಾಗೂ ನೈಪುಣ್ಯ ಕೇಂದ್ರವನ್ನಾಗಿ ರೂಪಿಸುವ ಕಾರ್ಯದಲ್ಲಿ ಇವರ ಅನುಭವ ಮಹತ್ವದ ಬಲ ನೀಡಲಿದೆ. ಅಳ್ವಾ ಅವರು ಕೋಜೆಂಟ್ರೆಕ್ಸ್, ಸಿಎಲ್ಪಿ ಇಂಡಿಯಾ, ಯುನೋಕೆಲ್ 76 ಹಾಗೂ ಯುಎಸ್ ಇಂಡಿಯಾ ಬಿಸಿನೆಸ್ ಕೌನ್ಸಿಲ್ ಮುಂತಾದ ಜಾಗತಿಕ ಖ್ಯಾತಿಯ ಸಂಸ್ಥೆಗಳಲ್ಲಿ ಪ್ರಮುಖ ಹುದ್ದೆಗಳನ್ನು ವಹಿಸಿದ್ದರು. ಇವುಗಳ ಮೂಲಕ ಅಂತರರಾಷ್ಟ್ರೀಯ ವ್ಯಾಪಾರ ಸಂವಾದಗಳು, ನೀತಿ ರೂಪಣೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಅವರು ಮಹತ್ತರ ಕೊಡುಗೆ ನೀಡಿದ್ದಾರೆ. ಪ್ರಸ್ತುತ ಅವರು ಕರ್ನಾಟಕದಲ್ಲಿ ಅದಾನಿ ಗುಂಪಿನ ಕಾರ್ಯನಿರ್ವಹಣಾ ನಿರ್ದೇಶಕರಾಗಿದ್ದು, ಕೈಗಾರಿಕಾ ದೃಷ್ಟಿಕೋನವನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರವಹಿಸುತ್ತಿದ್ದಾರೆ. ಸರ್ಕಾರ ಮತ್ತು ಕೈಗಾರಿಕಾ ವಲಯದ ನಡುವೆ ಉತ್ತಮ ಸಹಕಾರವನ್ನು ಹೆಚ್ಚಿಸುವಲ್ಲಿ ಅವರ ಪಾತ್ರ ನಿರ್ಣಾಯಕವಾಗಲಿದೆ. ಮುಂದಿನ ದಿನಗಳಲ್ಲಿ ಎಂಎಸ್ಎಂಇಗಳ ವೃದ್ಧಿ ಮತ್ತು ಸ್ಥೈರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ವ್ಯವಹಾರ ನಡೆಸುವ ಸುಲಭತೆ, ಬಂಡವಾಳಕ್ಕೆ ಸುಲಭ ಪ್ರವೇಶ ಹಾಗೂ ನವೀನತೆ ಆಧಾರಿತ ಬೆಳವಣಿಗೆಗೆ ಉತ್ತೇಜನ ನೀಡುವ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಎಂಎಸ್ಎಂಇಗಳಿಗೆ ದೇಶೀಯ ಮತ್ತು ಜಾಗತಿಕ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವುದು ಮುಖ್ಯ ಗುರಿಯಾಗಲಿದೆ. ಇದರ ಜೊತೆಗೆ ಶುದ್ಧ ಶಕ್ತಿ, ಉನ್ನತ ತಯಾರಿಕಾ ತಂತ್ರಜ್ಞಾನ ಹಾಗೂ ಡಿಜಿಟಲ್ ನವೀನತೆ ಕ್ಷೇತ್ರಗಳಲ್ಲಿ ಹೂಡಿಕೆಗಳನ್ನು ಆಕರ್ಷಿಸುವ ಕಾರ್ಯವೂ ಮುಂದುವರಿಯಲಿದೆ. ಇಂಧನ ಕ್ಷೇತ್ರದಲ್ಲಿ ತಮ್ಮ ಅನುಭವದ ಆಧಾರದ ಮೇಲೆ ಶಾಶ್ವತ ಮತ್ತು ಹಸಿರು ಬೆಳವಣಿಗೆಯ ಚರ್ಚೆಗಳಿಗೆ ಅಳ್ವಾ ಅವರು ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಕಂಪನಿ ವಲಯದ ಹೊರತಾಗಿಯೂ ಅವರು ಬೆಂಗಳೂರು ಚೇಂಬರ್ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಅಧ್ಯಕ್ಷರಾಗಿ 2018-19 ಸೇವೆ ಸಲ್ಲಿಸಿದ್ದು, ಕೈಗಾರಿಕಾ ಸಂವಾದ ಹಾಗೂ ನೀತಿ ರೂಪಣೆಯಲ್ಲಿ ಪ್ರಮುಖ ಪಾತ್ರವಹಿಸಿದ್ದರು. ರಾಜ್ಯದ ವಿಶ್ವವಿದ್ಯಾಲಯ ಮಂಡಳಿಗಳಲ್ಲಿಯೂ ಅವರು ಭಾಗಿಯಾಗಿದ್ದಾರೆ. ತಮ್ಮ ಅಭಿಪ್ರಾಯ ಹಂಚಿಕೊಂಡ ಅಳ್ವಾ ಅವರು, ಕರ್ನಾಟಕದ ತಂತ್ರಜ್ಞಾನ, ಪ್ರತಿಭೆ ಮತ್ತು ಉದ್ಯಮಶೀಲತೆಯನ್ನು ಸಮರ್ಪಕವಾಗಿ ಬಳಸಿಕೊಂಡು ಭವಿಷ್ಯಮುಖಿ ಕೈಗಾರಿಕಾ ವ್ಯವಸ್ಥೆಯನ್ನು ನಿರ್ಮಿಸುವ ಅಗತ್ಯವನ್ನು ಒತ್ತಿ ಹೇಳಿದರು. ರಾಜ್ಯವನ್ನು ಜಾಗತಿಕ ಹೂಡಿಕೆ ಮತ್ತು ಕೌಶಲ್ಯ ಕೇಂದ್ರವನ್ನಾಗಿ ರೂಪಿಸಲು ಎಲ್ಲಾ ಪಾಲುದಾರರ ಸಹಕಾರ ಅಗತ್ಯವೆಂದರು. 1920ರಲ್ಲಿ ಸ್ಥಾಪಿತವಾದ ಅಸೋಚೆಮ್ ಭಾರತದಲ್ಲಿನ ಪ್ರಮುಖ ಕೈಗಾರಿಕಾ ಸಂಸ್ಥೆಗಳಲ್ಲೊಂದು. ಇದು 4.5 ಲಕ್ಷಕ್ಕೂ ಹೆಚ್ಚು ಕಂಪನಿಗಳನ್ನು ಪ್ರತಿನಿಧಿಸುತ್ತಿದ್ದು, ಶಾಶ್ವತ ಮತ್ತು ಸಮಗ್ರ ಆರ್ಥಿಕ ಬೆಳವಣಿಗೆಗೆ ನೀತಿ ರೂಪಣೆಯಲ್ಲಿ ಮಹತ್ವದ ಪಾತ್ರವಹಿಸುತ್ತಿದೆ. ಧನ್ಯವಾದಗಳು.